ಕೃಷ್ಣನು ರಾಧಾದೇವಿಯ ಪಾದಗಳನ್ನು ಏಕೆ ಮುಟ್ಟಿದನು ಎಂದು ನಿಮಗೆ ಗೊತ್ತೇ? ಒಂದು ದಿನ ಕೃಷ್ಣನು ರಾಧಾದೇವಿಯ ಜೊತೆ ಅರಣ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಒಂದು ಸುಂದರವಾದ ಜಲಪಾತದ ಬಳಿ ನಿಲ್ಲುತ್ತಾರೆ. ಆಗ ರಾಧಾದೇವಿಯ ಪಾದಗಳಿಗೆ ಮಣ್ಣು ಅಂಟಿಕೊಂಡಿರುವುದನ್ನು ಕಂಡ ಕೃಷ್ಣನು, ರಾಧಾ, ಪಕ್ಕದಲ್ಲೇ ಇರುವ ನೀರಿನಿಂದ ನಿನ್ನ ಪಾದಗಳನ್ನು ತೊಳೆದುಕೋ ಎಂದು ಹೇಳುತ್ತಾನೆ. ಆದರೆ ರಾಧಾದೇವಿಯು ಪಾದಗಳನ್ನು ತೊಳೆದುಕೊಳ್ಳದೆ ಕೃಷ್ಣನನ್ನು ಮಾತುಗಳಲ್ಲಿ ಮರೆಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಕೃಷ್ಣನು ಮತ್ತೆ ರಾಧೆಯ ಪಾದಗಳನ್ನು ನೋಡಿ ಕೋಪದಿಂದ ಹೀಗೆ ಕೇಳುತ್ತಾನೆ, ರಾಧಾ, ನಾನು ಎಷ್ಟು ಹೇಳಿದರೂ ನೀನು ನಿನ್ನ ಪಾದಗಳನ್ನು ಏಕೆ ತೊಳೆದುಕೊಳ್ಳುತ್ತಿಲ್ಲ? ಆಗ ರಾಧಾದೇವಿಯು ನಗುನಗುತ್ತಾ, ಕನ್ನಯ್ಯ, ಯಾರಾದರೂ ಒಮ್ಮೆ ನನ್ನ ಪಾದಗಳನ್ನು ಸ್ಪರ್ಶಿಸಿದರೆ ಅವರನ್ನು ನಾನು ಎಂದಿಗೂ ನನ್ನ ಪಾದಗಳಿಂದ ದೂರ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಈ ಮಣ್ಣು ಕೂಡ ಈಗ ನನ್ನ ಪಾದಗಳನ್ನು ಮುಟ್ಟಿದೆ. ಇದನ್ನು ದೂರ ಮಾಡಲು ನನಗೆ ಮನಸ್ಸಿಲ್ಲ ಎಂದು ಬಹಳ ಸುಂದರವಾಗಿ ಉತ್ತರಿಸುತ್ತಾಳೆ. ರಾಧೆಯ ಈ ನಿಷ್ಕಲ್ಮಶ ಪ್ರೇಮದ ಮಾತುಗಳನ್ನು ಕೇಳಿ ಕೃಷ್ಣನು ಮುಗುಳ್ನಕ್ಕು ಕೂಡಲೇ ಅವಳ ಪಾದಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಳ್ಳುತ್ತಾನೆ. ಇದನ್ನು ಕಂಡ ರಾಧೆಯು ನಾಚಿಕೆಯಿಂದ, ಅಯ್ಯೋ ಸ್ವಾಮಿ, ನಿಮ್ಮ ತುಂಟಾಟ ಸಾಕು ಬಿಡಿ ಎಂದು ಹೇಳುತ್ತಾಳೆ. ಸ್ನೇಹಿತರೆ, ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.